6/6/2025 IAS KS ಫ್ರೀ ಕೋಚಿಂಗಾಗಿ ನಡೆದಂತಹ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ನ್ಯಾಯಿಕ ವಿಮರ್ಶೆಯು ಶಾಸಕಾಂಗದ ಶಾಸನಗಳು ಮತ್ತು ಕಾರ್ಯಾಂಗದ ಆದೇಶಗಳ ಸಂವಿಧಾನ ಬದ್ಧತೆಯನ್ನು ಪರೀಕ್ಷಿಸುವ ನ್ಯಾಯಾಂಗದ ಅಧಿಕಾರವನ್ನೇ ನಾವೇನಂತ ಕರಿತೀವಿ? ನ್ಯಾಯಿಕ ವಿಮರ್ಶೆ. ಐ ರಿಪೀಟ್, ಶಾಸಕಾಂಗದ ಶಾಸನಗಳು, ಕಾರ್ಯಾಂಗದ ಆದೇಶಗಳ ಸಂವಿಧಾನ ಬದ್ಧತೆಯನ್ನು ಪರೀಕ್ಷಿಸುವಂತಹ ನ್ಯಾಯಾಂಗದ ಅಧಿಕಾರ ಅವನ್ನೇ ನಾವೇನಂತ ಕರಿತೀವಿ? ನ್ಯಾಯಿಕ ವಿಮರ್ಶೆ ಅಂತ ಕರಿತೀವಿ. ಸೊ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. 2026ರ ಏಷ್ಯನ್ ಕ್ರೀಡೆಗಳನ್ನು ಜಪಾನಿನ ಈ ಕೆಳಗಿನ ಯಾವ ನಗರಗಳಲ್ಲಿ ಆಯೋಜಿಸಲಾಗುವುದು? ಅಂದರೆ ಈಗ ಮುಂಬರುವ ಏಷ್ಯನ್ ಕ್ರೀಡೆಗಳು ಜಪಾನ್ನಲ್ಲಿ ನಡೆಯುವಂಥದ್ದು. ಆ ಕ್ರೀಡೆಗಳನ್ನು ಯಾವ ನಗರಗಳಲ್ಲಿ ನಾವು ನೋಡ್ತೀವಿ ಅಂತಂದರೆ ಐಚಿ ಮತ್ತು ನಗೋಯಾ. ಐಚಿ ಮತ್ತು ನಗೋಯಾ. ಭಾರತ ಉಪರಾಷ್ಟ್ರಾಧ್ಯಕ್ಷರನ್ನು ಅವರ ಹುದ್ದೆಯಿಂದ ಈ ಮೂಲಕ ತೆಗೆದುಹಾಕಬಹುದು. ಅಂದರೆ ಉಪರಾಷ್ಟ್ರಪತಿಗಳನ್ನು ಯಾವುದರ ಮೂಲಕ ತೆಗೆದುಹಾಕಬಹುದು ಅಂತ ಕೇಳ್ತಾ ಇದ್ದಾರೆ. ರಾಜ್ಯಸಭೆಯಿಂದ ಬಹುಮತದೊಂದಿಗೆ ಒಂದು ಗೊತ್ತುವಳಿಯನ್ನು ಅನುಮೋದಿಸುವುದು ಮತ್ತು ಲೋಕಸಭೆಯಿಂದ ಸಮ್ಮತಿಸುವುದು, ಈ ಮೂಲಕ ನಾವು ಅವರನ್ನು ತೆಗೆದುಹಾಕಬಹುದು. ಒಂದು ರಾಜ್ಯಸಭೆಯಿಂದ ಬಹುಮತ ಇರುವಂತಹ ಒಂದು ಗೊತ್ತುವಳಿ ಅನುಮೋದನೆ ಮಾಡಬೇಕು ರಾಜ್ಯಸಭೆ, ಮತ್ತು ಲೋಕಸಭೆ ಅದಕ್ಕೆ ಸಮ್ಮತಿಸಬೇಕು ಮಾತ್ರ. ಓಕೆ, ಅನುಮೋದಿಸೋದೆಲ್ಲ ರಾಜ್ಯಸಭೆ. ನೆಕ್ಸ್ಟ್ 4ನೇ ಪ್ರಶ್ನೆ. ಭಾರತ ಸಂವಿಧಾನದ 117 3ನೇ ವಿಧಿಯಡಿಯಲ್ಲಿ ಹಣಕಾಸಿನ ಬಿಲ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಮಸೂದೆಯನ್ನು ಲೋಕಸಭೆಯಲ್ಲಿಯೇ ಮೊದಲಿಗೆ ಮಂಡಿಸಬೇಕು. ಹೌದಲ್ವಾ? ಇದು ಸರಿ ಇದೆ ಅಲ್ವಾ? ನೆಕ್ಸ್ಟು, ಈ ಮಸೂದೆಯನ್ನು ಸದನದಲ್ಲಿ ರಾಷ್ಟ್ರಪತಿಗಳ ಶಿಫಾರಸು ಪಡೆದ ನಂತರ ಮಾತ್ರ ಮಂಡಿಸುವುದು. ಹೌದು, ಸರಿ ಇದೆ. ರಾಜ್ಯಸಭೆಯು ಈ ಮಸೂದೆಯನ್ನು ತಿರಸ್ಕರಿಸುವ ಅಧಿಕಾರವನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಹೊಂದಿಲ್ಲ. ಈ ಮಸೂದೆಗೆ ಸಂಬಂಧಿಸಿದಂತೆ ಸಂಸತ್ತಿನ ಎರಡೂ ಸದನಗಳ ನಡುವೆ ಭಿನ್ನಾಭಿಪ್ರಾಯ ಮೂಡಿದಾಗ ರಾಷ್ಟ್ರಪತಿಗಳು ಜಂಟಿ ಅಧಿವೇಶನ ಕರೆಯಬಹುದು. ಇದು ಭಿನ್ನಾಭಿಪ್ರಾಯ ಮೂಡೋ ಪ್ರಮೇಯನೇ ಬರಲ್ಲ ಹಣಕಾಸಿನ ಬಿಲ್ಗಳಲ್ಲಿ. ಹಾಗಾಗಿ ಆಪ್ಷನ್ 1 A ಮತ್ತು B ಮಾತ್ರ ಸರಿಯಾಗಿರುವಂಥದ್ದು. ರಾಜ್ಯಪಾಲರ ಹುದ್ದೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಪಾಲರಾಗಿ ನೇಮಕವಾಗಬಹುದು. ರಾಜ್ಯಪಾಲರು ರಾಷ್ಟ್ರಪತಿಗಳಿಂದ ನೇಮಕವಾಗುವರು. ರಾಜ್ಯಪಾಲರನ್ನು ಅಧಿಕಾರದಿಂದ ತೆಗೆದುಹಾಕಲು ಮಹಾಭಿಯೋಗ ವಿಧಾನವನ್ನು ಅನುಸರಿಸಲಾಗುತ್ತದೆ. VS ರಮಾದೇವಿಯವರು ಕರ್ನಾಟಕದ ಮೊದಲ ಮಹಿಳಾ ರಾಜ್ಯಪಾಲರಾಗಿದ್ದರು. ಸ್ಟೇಟ್ಮೆಂಟ್ 1, 2, 4 ಏನಿದೆ ಅದು ಸರಿಯಾಗಿದೆ. ಆದರೆ ಮಹಾಭಿಯೋಗದ ಮೂಲಕ ನಾವು ತೆಗೆದುಹಾಕುವಂತಹ ವಿಧಾನವನ್ನು ಫಾಲೋ ಮಾಡೋದು ರಾಷ್ಟ್ರಪತಿಗೆ, ರಾಜ್ಯಪಾಲರಿಗಲ್ಲ. ಹಾಗಾಗಿ ಆಪ್ಷನ್ 3 ಏನಿದೆ ಅದು ತಪ್ಪಾಗುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ. 1.75, 2.8 ಮತ್ತು 7 ಇವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಏನು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 0.35. 7 is equal to square root of 5 plus 1 by square root of 5 minus 1 ಆಗಿದ್ದರೆ 5x square minus 5x minus 1ನ ಬೆಲೆ ಏನಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 4. ನೆಕ್ಸ್ಟ್, ಒಂದು ಭಾಷೆಯಲ್ಲಿ ನನ್ ಎಂಬುದನ್ನು LQ-LG ಆಗಿ ಬರೆದರೆ ಲ್ಯಾಂಬ್ ಅನ್ನು ಯಾವ ರೀತಿ ಬರೆಯಬಹುದು? ಈ ರೀತಿ ಪ್ರಶ್ನೆಗಳನ್ನು ಬಿಡಬಾರ್ದು, ತುಂಬ ಈಸಿ ಇರುತ್ತೆ. JCKD. ಒಬ್ಬ ಬಿಲ್ಡರ್ 92 ದಿನಗಳಲ್ಲಿ ಒಂದು ಕೆಲಸವನ್ನು ಮುಗಿಸಲು ಒಪ್ಪಿಕೊಳ್ತಾನೆ ಮತ್ತು 110 ಕೆಲಸಗಾರರನ್ನು ನೇಮಿಸಿಕೊಳ್ತಾನೆ. ಆದರೆ 48 ದಿನಗಳ ನಂತರ 3/5 ಭಾಗದ ಕೆಲಸವು ಮುಗಿದಿದ್ದನ್ನು ಗಮನಿಸುತ್ತಾರೆ. ಹಾಗಾದರೆ ಪೂರ್ತಿ ಕೆಲಸವು ನಿರ್ದಿಷ್ಟ ಸಮಯದಲ್ಲಿಯೇ ಮುಗಿಯಲು ಅವನು ಯಾವ ಸಂಖ್ಯೆಯ ಕೆಲಸಗಾರರನ್ನು
ಕಡಿಮೆ ಮಾಡಬಹುದಾಗಿದೆ 30 ಜನ. ಈ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು ಅತಿ ದೊಡ್ಡ ಸಂಖ್ಯೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. 2ರ ಮೇಲೆ 250, 3ರ ಮೇಲೆ 200, 4ರ ಮೇಲೆ 150, 5ರ ಮೇಲೆ 100. ಇಲ್ಲಿ ಆಪ್ಷನ್ 2 ಏನಿದೆ 3ರ ಮೇಲೆ 200 ಅಂತ ಏನಿದೆ ಅಲ್ವಾ, ಅದು ಹೈಯೆಸ್ಟ್ ಆಗಿರುವಂಥದ್ದು. ಎರಡು ಸಂಖ್ಯೆಗಳು 2:3 ಅನುಪಾತದಲ್ಲಿವೆ. ಒಂದು ವೇಳೆ ಪ್ರತಿ ಸಂಖ್ಯೆಯನ್ನು 4ರಷ್ಟು ಹೆಚ್ಚಿಸಿದರೆ ಅನುಪಾತವು 3:4 ಎಂದು ಬದಲಾಗುತ್ತದೆ. ಆಗ ಆ ಸಂಖ್ಯೆಗಳು ಯಾವುವು ಅಂತ. 8 ಮತ್ತು 12. ಆಪ್ಷನ್ 3. ಕೆಳಗೆ ನೀಡಿದ ಯಾವ ಉಕ್ತಿಯಲ್ಲಿ ಎಕ್ಸ್ಪ್ರೆಷನ್ನಲ್ಲಿ m ಈಸ್ ಗ್ರೇಟರ್ ದೆನ್ r ಸತ್ಯವಾಗಿರುವುದಿಲ್ಲ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, m = p < q = r. ಯಾವ ಸಂಖ್ಯೆಗೆ 460ರ 20% ಕೂಡಿಸಿದಾಗ ಮೊತ್ತವು 920ರ 70%ಗೆ ಸಮನಾಗಿರುತ್ತದೆ. 552. ಒಂದು ಪಂಪ್ ನೀರಿನ ಟ್ಯಾಂಕನ್ನು 2 ಗಂಟೆಗಳಲ್ಲಿ ತುಂಬಬಲ್ಲದು. ಟ್ಯಾಂಕ್ನಲ್ಲಿನ ಸೋರಿಕೆಯಿಂದ ಟ್ಯಾಂಕ್ ತುಂಬಲು 1/3 ಗಂಟೆಗಳು ಬೇಕಾಯಿತು. ಹಾಗಾದರೆ ಬರೀ ಸೋರಿಕೆಯು ಎಷ್ಟು ಗಂಟೆಗಳಲ್ಲಿ ಟ್ಯಾಂಕ್ನಲ್ಲಿರುವ ಎಲ್ಲ ನೀರನ್ನು ಖಾಲಿ ಮಾಡುವುದು? ನನ್ನ ಮುಂಬರುವ ತರಗತಿಗಳಲ್ಲಿ ಈ ರೀತಿ ಮೆಂಟಲ್ ಅಬಿಲಿಟಿ ಕ್ವಶನ್ಸಿಗೆ ನಾನು ಉತ್ತರ ಸಮೇತ ನಿಮಗೆ ವಿವರಣೆಯನ್ನು ನೀಡ್ತೀನಿ ಅಂತ ಹೇಳ್ತಾ ಈಗ ಬರೀ ಉತ್ತರವನ್ನು ಮಾತ್ರ ಕೊಡ್ತಾ ಇದ್ದೇನೆ. 14ಕ್ಕೆ 4ನೇ ಪ್ರಶ್ನೆ, 4ನೇ ಆಪ್ಷನ್ ಏನಿದೆ 14 ಗಂಟೆ ಸರಿಯಾದ ಉತ್ತರ. ಅಸಲು ರು 30,000ಕ್ಕೆ ಸಾಲಿಯಾನ 7% ದೊರಕುವ ಚಕ್ರಬಡ್ಡಿ ರು 4,347 ಆದರೆ ಆ ಅವಧಿ ಎಷ್ಟಾಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅವಧಿ 2 ವರ್ಷ. ನೆಕ್ಸ್ಟ್, ಇಲ್ಲಿ ಸರಿಯಾದ ಹೊಂದಾಣಿಕೆ ಆಗದ್ದನ್ನು ಅಂದರೆ ಯಾವ ತಪ್ಪಿದೆ ಅದನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ಗಾಯ್ಟರ್ ಏನಿದೆ ಅದು ಅಯೋಡಿನ್ ಕೊರತೆ. ಹೌದು, ಅಯೋಡಿನ್ ಕೊರತೆಯಿಂದ ಬರುವಂಥದ್ದು ಗಾಯ್ಟರ್. ಡಯಾಬಿಟಿಸ್ ಮೆಲಿಟಸ್ ಇನ್ಸುಲಿನ್ ಕೊರತೆಯಿಂದ ಆಗುವಂಥದ್ದು ಸರಿಯಾದ ಉತ್ತರ. ಡಯಾಬಿಟಿಸ್ ಇನ್ಸಿಪಿಡಿಸ್ ವ್ಯಾಸೋಪ್ರೆಸಿನ್ ಕೊರತೆ. ಹೌದು. ಆಕ್ರೋಮೆಗಾಲಿ ಥೈಮೋಸಿನ್ ಕೊರತೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ 4 ತಪ್ಪಾಗಿದೆ. ಹೇಳಿಕೆ 1. ಕೆಲವು ಕಟ್ಟಡಗಳ ಹೊರಗಿನ ಗೋಡೆಗಳನ್ನು ಟೊಳ್ಳಾದ ಇಟ್ಟಿಗೆಗಳಿಂದ ನಿರ್ಮಿಸಿರುತ್ತಾರೆ. 2. ಟೊಳ್ಳಾದ ಇಟ್ಟಿಗೆಗಳಲ್ಲಿನ ಗಾಳಿಯ ಪದರಗಳು ಕಟ್ಟಡವನ್ನು ಬೇಸಿಗೆಯಲ್ಲಿ ತಂಪಾಗಿಯೂ ಹಾಗೂ ಚಳಿಗಾಲದಲ್ಲಿ ಬೆಚ್ಚಗಾಗಿಯೂ ಇಡುತ್ತದೆ. ಇಲ್ಲಿ ಏನು 2 ಹೇಳಿಕೆ ಕೊಟ್ಟಿದ್ದಾರೆ, 2 ಹೇಳಿಕೆ ಕೂಡ ಸರಿಯಾಗಿದೆ. ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಹೇಳಿಕೆ 2 ಮತ್ತು ಹೇಳಿಕೆ 1ರ ಸರಿಯಾದ ಸಮರ್ಥನೆ ಆಗಿರುವಂಥದ್ದು. ನೀರಿಗೆ ಯಾವ ತಾಪಮಾನದಲ್ಲಿ ಗರಿಷ್ಠ ಸಾಂದ್ರತೆ ಹೊಂದಿರುತ್ತೆ ಅಂತ ಕೇಳ್ತಾ ಇದ್ದಾರೆ. 4 ಡಿಗ್ರಿ ಸೆಲ್ಸಿಯಸ್. ಈ ಕೆಳಗಿನವುಗಳಲ್ಲಿ ಯಾವುದು ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಪೂರ್ತಿ ಒಂದು ಫಾರ್ಮಿಂದ ಇನ್ನೊಂದು ಫಾರ್ಮಿಗೆ ಚೇಂಜ್ ಆಗಬೇಕು, ಆ ರೀತಿ ಚೇಂಜ್ ಯಾವುದಲ್ಲಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ಯಾರಾಫಿನ್ ಮೇಣ ಕರಗುವುದು, ಕರ್ಪೂರದ ಉತ್ಪನ್ನ ಪರಿವರ್ತನೆ, ಇಂಧನದ ಉರಿಯುವಿಕೆ ದಹನ ಕ್ರಿಯೆ, ಆಹಾರ ತಯಾರಿಸುವುದು ಅಥವಾ ಬೇಯಿಸುವುದು. ಇಲ್ಲಿ ನೋಡಿ ಆಪ್ಷನ್ ಸಿ ಮತ್ತು ಡಿ ಮಾತ್ರ ಸರಿಯಾಗಿರುತ್ತೆ. ಇಂಧನ ಉಳಿದ ಮೇಲೆ ಮತ್ತೆ ವಾಪಸ್ ಇಂಧನವನ್ನು ತರಲಿಕ್ಕೆ ಆಗೋದಿಲ್ಲ. ಆಹಾರ ಒಂದು ಸಲ ಬೆಂದ ಮೇಲೆ ಅದನ್ನು ಹಸಿ ತರಕಾರಿ ಅಥವಾ ಹಸಿ ಐಟಮ್ ಆಗಿ ನಾವು ಕನ್ವರ್ಟ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಆಪ್ಷನ್ 3 ಸಿ ಮತ್ತು ಡಿ ಏನಿದೆ ಅದು ಮಾತ್ರ ಸರಿಯಾಗಿರುವಂಥದ್ದು. ನೆಕ್ಸ್ಟ್, ವಾತಾವರಣದಲ್ಲಿ ಬಾಷ್ಪೀಕರಣದ ದರವು ಯಾವಾಗ ಹೆಚ್ಚಾಗುತ್ತದೆ? ಬಾಷ್ಪೀಕರಣದ ದರ ಆರ್ದ್ರತೆ ಏನಿದೆ ಅದು ಕಡಿಮೆ ಆದಂತೆ ಜಾಸ್ತಿ ಆಗುವಂಥದ್ದು. ರೈಸೋಬಿಯಂ ಎಂಬುದು ಬಟಾಣಿ ಸಸ್ಯದ ಬೇರುಗಂಟುಗಳಲ್ಲಿ ಕಂಡುಬರುತ್ತದೆ. ಇದು ಯಾವುದಕ್ಕೆ ಸಹಾಯ ಮಾಡುತ್ತದೆ ಅಂತ ಕೇಳ್ತಾ ಇದ್ದಾರೆ. ಅದು ನೈಟ್ರೋಜನ್ ಫಿಕ್ಸೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಗಿಡಗಳಿಗೆ ಏನು ನೈಟ್ರೋಜನ್ನ ಅವಶ್ಯಕತೆ ಇರುತ್ತೆ ಅದನ್ನು ತರಿಸಿಕೊಡುವಲ್ಲಿ ಈ ರೈಸೋಬಿಯಂ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುವಂಥದ್ದು. ದೂರದೃಷ್ಟಿ ದೋಷವನ್ನು ಸೂಕ್ತ ನಿಮ್ನ ಮಸೂರ ಉಪಯೋಗಿಸಿ ಸರಿಪಡಿಸಬಹುದು.
ಸಮೀಪ ದೃಷ್ಟಿ ದೋಷವನ್ನು ಸೂಕ್ತ ಪೀನ ಮಸೂರ ಉಪಯೋಗಿಸಿ ಸರಿಪಡಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಯಾವ ಹೇಳಿಕೆ ಸರಿಯಾಗಿರುವಂಥದ್ದು? ಇಲ್ಲಿ ಎರಡೂ ಹೇಳಿಕೆಗಳು ಕೂಡ ಸರಿಯಾಗಿರುವಂಥದ್ದು. ಒಂದು 5 kg ಭಾರದ ವಸ್ತುವನ್ನು ಚಂದ್ರನ ಮೇಲೆ ಕೊಂಡೊಯ್ದರೆ ಅದರ ತೂಕ ಏನಾಗುತ್ತದೆ ಅಂತಂದರೆ ಆಪ್ಷನ್ 3 ಕಡಿಮೆಯಾಗುತ್ತದೆ. 1/6ರಷ್ಟಿರುತ್ತೆ ತೂಕ. ಒಂದು ವಸ್ತುವಿನ ಜವವನ್ನು ದ್ವಿಗುಣಗೊಳಿಸಿದರೆ ಅದರ ಚಲನ ಶಕ್ತಿಯು ಏನಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. 4 ಪಟ್ಟಾಗುವಂಥದ್ದು, ಆಪ್ಷನ್ 2. ನೆಕ್ಸ್ಟ್, ಭ್ರೂಣಾಹಾರವಿರುವ ಬೀಜ, ಅನಿಷೇಚನ ಫಲ, ನೈಜ ಫಲ, ಭ್ರೂಣಾಹಾರವಿಲ್ಲದ ಬೀಜ. ಇದು ಹಣ್ಣುಗಳ ಬಗ್ಗೆ ಪ್ರಶ್ನೆ ಇರುವಂಥದ್ದು. ಇದರಲ್ಲಿ ಆಪ್ಷನ್ 1 ಏನಿದೆ ಅದು ಸರಿಯಾಗುತ್ತೆ. ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ. ಭ್ರೂಣಾಹಾರವಿರುವ ಬೀಜ ಮೆಕ್ಕೆಜೋಳ ಆಗತ್ತೆ. ಅನಿಷೇಚನ ಫಲ ಬಾಳೆಹಣ್ಣಾಗತ್ತೆ. ನೈಜ ಫಲ ಮಾವು. ಭ್ರೂಣಾಹಾರವಿಲ್ಲದ ಬೀಜ ಶೇಂಗಾ ಬೀಜ. ಸಾರ್ವಜನಿಕ ಸರಕುಗಳು ಎಂದರೆ ಇವುಗಳು ಎಲ್ಲರಿಗೂ ಲಭ್ಯವಿರುವ ಸಂಪನ್ಮೂಲಗಳು ಅಥವಾ ಸೇವೆಗಳು. ಅವು ಅವಿಭಜನೀಯವಾಗಿವೆ, ಏಕೆಂದರೆ ವೈಯಕ್ತಿಕ ಬಳಕೆಗಾಗಿ ಸಾರ್ವಜನಿಕ ಸರಕುಗಳನ್ನು ವಿಭಜಿಸಲು ಸಾಧ್ಯವಿಲ್ಲ. ಸಾರ್ವಜನಿಕ ಸರಕುಗಳು ಅಂತಂದರೆ ಹೌದು, ಎಲ್ಲರಿಗೂ ಲಭ್ಯವಿರುವಂತಹ ಸಂಪನ್ಮೂಲ ಅಥವಾ ಸೇವೆ. ಅವು ಅವಿಭಜನೀಯವಾಗಿದೆ, ಏಕೆಂದರೆ ವೈಯಕ್ತಿಕ ಬಳಕೆಗಾಗಿ ಸಾರ್ವಜನಿಕ ಸರಕುಗಳನ್ನು ವಿಭಜಿಸಲು ಸಾಧ್ಯವಿಲ್ಲ. ಹೌದು, ವಿಭಜನೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು. ಸೊ ಆಪ್ಷನ್ 3 A ಮತ್ತು B ಎರಡೂ ಕೂಡ ಸರಿಯಾಗಿರುವಂಥದ್ದು. ಇನ್ನು 27ನೇ ಪ್ರಶ್ನೆ, ನಾರಿ ಶಕ್ತಿ ವಂದನಾ ಅಧಿನಿಯಮ, ಮಹಿಳಾ ಹಾಟ್, ಮಾತೃತ್ವ ಸೌಲಭ್ಯ ಕಾಯ್ದೆ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರತಿಬಂಧಕ ನಿಷೇಧ ಮತ್ತು ನಿವಾರಣಾ ಕಾಯ್ದೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4. ಯಾವುದು ಯಾವ ವರ್ಷದಲ್ಲಿ ಪ್ರಾರಂಭ ಆಯಿತು ಅಂತ ನೋಡ್ತಾ ಹೋಗೋಣ. ನಾರಿ ಶಕ್ತಿ ವಂದನಾ ಅಧಿನಿಯಮ ನಾರಿ ಶಕ್ತಿ ವಂದನಾ ಅಧಿನಿಯಮ ಏನಿದೆ ಆಪ್ಷನ್ ಎ 2023ರಲ್ಲಿ ಪ್ರಾರಂಭ ಆಯಿತು. ನೆಕ್ಸ್ಟ್, ಮಹಿಳಾ ಹಾಟ್ 2016. ನೆಕ್ಸ್ಟು ಆಪ್ಷನ್ ಸಿ ಮಾತೃತ್ವ ಸೌಲಭ್ಯ ಕಾಯ್ದೆ ಏನಿದೆ ಅಲ್ವಾ, ಅದು 2017ರಲ್ಲಿ ಪ್ರಾರಂಭ ಆಯಿತು. ಕೆಲಸದ ಸ್ಥಳದಲ್ಲಿ ಲೈಂಗಿಕ ದೌರ್ಜನ್ಯ ಏನಿದೆ ಅಲ್ವಾ, ಅದು 2013ರಲ್ಲಿ ಪ್ರಾರಂಭ ಆಯಿತು. BP ಮಂಡಲ್ ಸಮಿತಿಯ ವರದಿಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದು ಪರಿಶಿಷ್ಟ ಜಾತಿಗಳಿಗೆ 15% ಮೀಸಲಾತಿಯನ್ನು ಶಿಫಾರಸನ್ನು ಮಾಡಿದೆ. ಇದು ಪರಿಶಿಷ್ಟ ಪಂಗಡಗಳಿಗೆ 7.5% ಮೀಸಲಾತಿಯನ್ನು ಶಿಫಾರಸು ಮಾಡಿದೆ. ಇದು ಇತರೆ ಹಿಂದುಳಿದ ವರ್ಗಗಳಿಗೆ 27% ಮೀಸಲಾತಿಯನ್ನು ಶಿಫಾರಸು ಮಾಡಿದೆ. BP ಮಂಡಲ್ ಸಮಿತಿಯು ತನ್ನ ವರದಿಯನ್ನು 1990ರ ಡಿಸೆಂಬರ್ ತಿಂಗಳಲ್ಲಿ ಭಾರತ ಸರ್ಕಾರಕ್ಕೆ ಸಲ್ಲಿಸಿತು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಆಪ್ಷನ್ A, B ಮತ್ತು C ಮಾತ್ರ ಸರಿಯಾಗಿದೆ. 1 is the correct answer. ಎರಡು 2011ರ ಜನಗಣತಿಯ ಪ್ರಕಾರ ದೇಶದ ಒಟ್ಟು ಪರಿಶಿಷ್ಟ ಜಾತಿಯ ಜನಸಂಖ್ಯೆಯಲ್ಲಿ ಸುಮಾರು 50% ಜನಸಂಖ್ಯೆಯನ್ನು ಈ ಕೆಳಗಿನ 4 ರಾಜ್ಯಗಳು ಹೊಂದಿವೆ. ಅವುಗಳನ್ನು ಪರಿಶಿಷ್ಟ ಜಾತಿಯ ಜನಸಂಖ್ಯೆಗೆ ಅನುಗುಣವಾಗಿ ಇಳಿಕೆ ಕ್ರಮದಲ್ಲಿ ಜೋಡಿಸಿ. ಅಂದರೆ ದೇಶದ ಒಟ್ಟು ಪರಿಶಿಷ್ಟ ಜಾತಿಯ ಜನಸಂಖ್ಯೆಯಲ್ಲಿ
ಸುಮಾರು 50% ಜನಸಂಖ್ಯೆಯನ್ನು ಈ 4 ರಾಜ್ಯಗಳೇ ಹೊಂದಿವೆ. ಇಳಿಕೆ ಕ್ರಮದಲ್ಲಿ ಜೋಡಿಸಿ, ಜಾಸ್ತಿಯಿಂದ ಕಡಿಮೆ ಜೋಡಿಸಿ ಅಂತ ಹೇಳ್ತಾ ಇದ್ದಾರೆ. ತಮಿಳುನಾಡು, ಬಿಹಾರ, UP, ಪಶ್ಚಿಮ ಬಂಗಾಳ ಅಂತ ಹೇಳಿದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 UP ಫಸ್ಟು, ಆಮೇಲೆ ವೆಸ್ಟ್ ಬೆಂಗಾಲ್, ಆಮೇಲೆ ಬಿಹಾರ್, ಲಾಸ್ಟ್ ತಮಿಳುನಾಡು. ನೆಕ್ಸ್ಟ್, ಸ್ವಚ್ಛ ಭಾರತ ಅಭಿಯಾನದ ಕುರಿತಾದ ಕೆಳಕಂಡ ಹೇಳಿಕೆಗಳನ್ನು ನೋಡಿ ಸರಿಯಾದ ಹೇಳಿಕೆಗಳು ಯಾವುದು ಅಂತ ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ಇದನ್ನು ಅಕ್ಟೋಬರ್ 2014ರಲ್ಲಿ ಪ್ರಾರಂಭಿಸಲಾಯಿತು, ಹೌದಲ್ವಾ? ಈ ಅಭಿಯಾನದಲ್ಲಿ 2 ಉಪಯೋಗಗಳಿವೆ, ಒಂದು SBMG ಹಾಗೂ SBMU. ನೆಕ್ಸ್ಟ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿಧಿ ಹಂಚಿಕೆ ಅನುಪಾತವು 50:50ರಷ್ಟಿದೆ, ಇದು ತಪ್ಪಾಗುತ್ತೆ. ಈಶಾನ್ಯ ರಾಜ್ಯಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿಧಿ ಹಂಚಿಕೆ ಅನುಪಾತ 75:25 ಆಗಿದೆ, ಎರಡೂ ತಪ್ಪಾಗಿದೆ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ A ಮತ್ತು B ಮಾತ್ರ. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, 31, ಭಾರತದ ದ್ರಾಕ್ಷಿ ಸಂಸ್ಕರಣಾ ಮಂಡಳಿ ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ಅದುವೇ ನಮ್ಮ ಮಹಾರಾಷ್ಟ್ರದ ಪುಣೆಯಲ್ಲಿರುವಂಥದ್ದು. ನೆಕ್ಸ್ಟ್, ವಿಸ್ತರಿಸಿದ ನಿಧಿ ಸೌಲಭ್ಯ ಸೇವೆಯನ್ನು ಒದಗಿಸುವ ಸಂಸ್ಥೆ ಯಾವುದು ಅಂತಂದರೆ ಅದುವೇ IMF. ಆಪ್ಷನ್ 2 IMF. ಎಕ್ಸೋಸ್ಪಿಯರ್ನಿಂದ ಹೊರಗಡೆ ತೇಲುವ ಅನಿಲಗಳು, ಎಕ್ಸೋಸ್ಪಿಯರಿಂದ ಹೊರಗಡೆ ತೇಲುವ ಅನಿಲಗಳು ಯಾವುದು ಅಂತ ಹೇಳ್ತಾ ಇದ್ದಾರೆ. ಅದುವೇ ಹೀಲಿಯಂ ಮತ್ತು ಹೈಡ್ರೋಜನ್. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಗಾಳಿಯು ಯಾವಾಗ ನೀರಿನ ಆವಿಯನ್ನು ಹಿಡಿದುಕೊಳ್ಳುವ ಶಕ್ತಿಯು ಡ್ಯಾಶ್ ಆಗುತ್ತದೆ ಮತ್ತು ಅದು ಹೆಚ್ಚು ತೇವ ಗಾಳಿ ಆಗಿರುತ್ತದೆ ಅಂತ ಕೇಳ್ತಾ ಇದ್ದಾರೆ. ಗಾಳಿಯು ಬಿಸಿಯಾದಾಗ ನೀರಿನ ಆವಿಯನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯು ಹೆಚ್ಚು ಆಗುತ್ತದೆ ಮತ್ತು ಅದು ಹೆಚ್ಚು ತೇವಗಾಳಿ ಆಗುತ್ತದೆ. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಕರ್ನಾಟಕ ರಾಜ್ಯದ ಮರ ಶ್ರೀಗಂಧ ಮರ ಮತ್ತು ಪ್ರಾಣಿ ಆನೆಯಾಗಿರುವಂಥದ್ದು. ಇಲ್ಲಿ ಸರಿಯಾಗಿ ಹೊಂದಾಣಿಕೆಯಾಗಿರುವಂಥದ್ದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಕಪಿಲಧಾರ ಜಲಪಾತ ಯಾವ ಪ್ರದೇಶ? ಅಮರಕಂಟಕ ಪ್ರದೇಶ, ನರ್ಮದಾ ನದಿಯಿಂದ ಆಗಿರುವಂಥದ್ದು. ಹೊಗೇನಕಲ್ ದಕ್ಕನ್ ಪ್ರಸ್ಥಭೂಮಿ, ಕಾವೇರಿ. ಪಾಪನಾಶಂ ನೀಲಗಿರಿ, ತಾಮ್ರಪರ್ಣಿ ನದಿಯಿಂದ. ಲಾಲಗುಳಿ ಪಶ್ಚಿಮ ಘಟ್ಟ, ಕಾಳಿ. ಇದರಲ್ಲಿ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಎಲ್ಲದೂ ಕೂಡ ಸರಿಯಾಗಿರುವಂಥದ್ದು. ಕಪಿಲಧಾರ ನರ್ಮದಾ ನದಿಯಿಂದ, ಹೊಗೇನಕಲ್ ಕಾವೇರಿ, ಪಾಪನಾಶಂ ತಾಮ್ರಪರ್ಣಿ, ಲಾಲ್ಗುಳಿ ಕಾಳಿ. ನೆಕ್ಸ್ಟ್, 37ನೇ ಪ್ರಶ್ನೆ. ಈ ಕೆಳಗಿನ ಭಾರತದ ರಾಜ್ಯಗಳಲ್ಲಿ ಅತಿ ಹೆಚ್ಚು ಚಹಾ ಉತ್ಪಾದಿಸುವ 2 ರಾಜ್ಯಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಆಪ್ಷನ್ 1 ಏನಿದೆ ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಅಟ್ಲಾಂಟಿಕ್ ಸಾಗರದಲ್ಲಿ ಪ್ರವಹಿಸುವ ಸಾಗರ ಪ್ರವಾಹ ಯಾವುದು ಅಂತ ಕೇಳ್ತಾ ಇದ್ದಾರೆ. ಅದುವೇ ಆಪ್ಷನ್ 1 ಆಂಟಿಲಸ್ ಪ್ರವಾಹ. ಕುರೋಶಿವೋ ಪ್ರವಾಹ. ಖಂಡಗಳನ್ನು ಕೊಟ್ಟಿದ್ದಾರೆ, ನದಿಗಳನ್ನು ಕೊಟ್ಟಿದ್ದಾರೆ, ಉಪನದಿಗಳನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಹೊಂದಾಣಿಕೆಯಾಗಿರುವಂಥದ್ದು ಯಾವುದು ಅನ್ನೋದನ್ನು ಗುರುತಿಸಬೇಕಾಗತ್ತೆ. ಆಫ್ರಿಕಾ ಖಂಡದಲ್ಲಿ ಗಂಗಾ ನದಿ ಹರಿಯುವಂಥದ್ದು. ಓಕೆ, ಗಂಗಾ ನದಿ ಉಪನದಿ ಸಟ್ಲೇಜ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ದಕ್ಷಿಣ ಅಮೆರಿಕಾದಲ್ಲಿ ಅಮೆಜಾನ್ ನದಿ ಹರಿಯುವಂಥದ್ದು. ಅಮೆಜಾನ್ ನದಿಯ ಉಪನದಿ ನೀಗ್ರೋ. ಏಷ್ಯಾದಲ್ಲಿ ಓಬಿ ನದಿಯ ಉಪನದಿ ಇರ್ಟಿಶ್ ಅಂತ ಹೇಳ್ತಾ ಇದ್ದಾರೆ. ನಿಸ್ಸಂಕೋಚವಾಗಿ ಹೇಳ್ಬೋದು B ಮತ್ತು C ಮಾತ್ರ ಸರಿಯಾಗಿರುವಂಥದ್ದು. ನೆಕ್ಸ್ಟ್, ಭಾರತದ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಕ್ಷಾಂಶಿಕವಾಗಿ ಭಾರತದ ಮುಖ್ಯ ಭೂಭಾಗವು 8 ಡಿಗ್ರಿ 4 ನಿಮಿಷ ಉತ್ತರದಿಂದ 37 ಡಿಗ್ರಿ 6 ನಿಮಿಷ ಉತ್ತರದವರೆಗೆ ವಿಸ್ತರಿಸಿದೆ. ಭಾರತವು ಪೂರ್ಣ ಪ್ರಮಾಣದಲ್ಲಿ ಉತ್ತರ ಗೋಳಾರ್ಧದಲ್ಲಿ ನೆಲೆಸಿದೆ. ಭಾರತವು ಪರ್ಯಾಯ ದ್ವೀಪವಾಗಿದೆ. ಇದು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ನೆಲೆಸಿದೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಎಲ್ಲ 3 ಹೇಳಿಕೆಗಳು ಕೂಡ ಸರಿಯಾಗಿರುವಂಥದ್ದು.
ಈ ಕೆಳಗಿನ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದನೆ ಮಾಡುವಂತಹ 2 ರಾಷ್ಟ್ರಗಳು ಯಾವುವು ಅಂತ ಕೇಳ್ತಾ ಇದ್ದಾರೆ. ಅದುವೇ ಆಸ್ಟ್ರೇಲಿಯಾ ಮತ್ತು ಚೈನಾ. ಪ್ರದೇಶಗಳು ಮತ್ತು ಒತ್ತಡ ವಲಯಗಳನ್ನು ನೋಡ್ತಾ ಹೋಗೋಣ. ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿರುವಂಥದ್ದು ಅಂತ. ಮಹಾ ಹಿಮಾಲಯ ಮತ್ತು ಒಳ ಹಿಮಾಲಯದ ನಡುವೆ ಪ್ರಧಾನ ಗಡಿರೇಖೆಯ ಒತ್ತಡ ವಲಯ ಇದೆ. ಒಳ ಹಿಮಾಲಯ ಮತ್ತು ಸಿವಾಲಿಕ್ ನಡುವೆ ಪ್ರಧಾನ ಕೇಂದ್ರೀಯ ಒತ್ತಡ ವಲಯ. ಸಿವಾಲಿಕ್ ಮತ್ತು ಉತ್ತರ ಮೈದಾನಗಳ ನಡುವೆ ಹಿಮಾಲಯದ ಮುಂಭಾಗದ ಸ್ತರಭಂಗ ವಲಯ ಅಂತ ಕೇಳ್ತಾ ಇದ್ದಾರೆ. ಇದರಲ್ಲಿ ಒಂದು ಹೇಳಿಕೆ ಮಾತ್ರ ಸರಿಯಾಗಿರುವಂಥದ್ದು, ಇನ್ನೆರಡು ಹೇಳಿಕೆ ತಪ್ಪಾಗಿದೆ. 43ನೇ ಪ್ರಶ್ನೆ, ರಾಜ್ಯಗಳು ಮತ್ತು ಜಲಪಾತಗಳನ್ನು ನೀವು ಮ್ಯಾಚ್ ಮಾಡಬೇಕಾಗತ್ತೆ. ಮಧ್ಯಪ್ರದೇಶ, ಕರ್ನಾಟಕ, ಮೇಘಾಲಯ, ಗೋವಾ. ಈ ಕರ್ನಾಟಕ ಉಂಚಳ್ಳಿ ಅಂತ ಗೊತ್ತಾಗತ್ತೆ, ಹೌದಾ? ಸೊ B1 ಯಾವುದಕ್ಕಿದೆ? ಆಪ್ಷನ್ 3 ಇರ್ಬೋದು ಅಥವಾ ಆಪ್ಷನ್ 2 ಇರ್ಬೋದು. ಇನ್ನು ಯಾವ್ದಾರ ಒಂದು ಗೊತ್ತೇ ಇರುತ್ತಲ್ವಾ? ಗೋವಾ ನಮ್ಮ ಪಕ್ಕದ ರಾಜ್ಯ. ಗೋವಾದಲ್ಲಿ ದೂದ್ಸಾಗರ್ ಇರುವಂಥದ್ದು ಹೆಚ್ಚಿನ ಪಕ್ಷ ಗೊತ್ತಿದ್ದೇ ಇರುತ್ತೆ. ಸೊ D ಅಲ್ಲಿ 3 ಇರೋದ್ರಿಂದ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ಹಾಗಾದರೆ ಮಧ್ಯಪ್ರದೇಶದಲ್ಲಿ ಧುವಂಧರ್ ಇದೆ, ಕರ್ನಾಟಕದಲ್ಲಿ ಉಂಚಳ್ಳಿ, ಮೇಘಾಲಯದಲ್ಲಿ ಮಾರ್ಗರೆಟ್, ಗೋವಾದಲ್ಲಿ ದೂದ್ಸಾಗರ್. ಭಾರತದಲ್ಲಿ ರೇಷ್ಮೆ ಉತ್ಪಾದನೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಭಾರತದಲ್ಲಿ ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ. ರೇಷ್ಮೆ ಉತ್ಪಾದನೆಯಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಅಸ್ಸಾಂ ಮೊದಲ 3 ಸ್ಥಾನವನ್ನು ಪಡೆದ ರಾಜ್ಯಗಳಾಗಿವೆ ಅಂತ ಹೇಳ್ತಾ ಇದೆ. ಇದರಲ್ಲಿ ಸರಿಯಾದ ಉತ್ತರ 2 ಹೌದು. ಕರ್ನಾಟಕದ ನಂತರ ಆಂಧ್ರ ಪ್ರದೇಶ, ಅದರ ನಂತರ ಅಸ್ಸಾಂ. ನೆಕ್ಸ್ಟ್, ಪಶ್ಚಿಮ ಘಟ್ಟಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹರಡಿಕೊಂಡಿರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇರಳ, ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಅಂತಂದರೆ ಅದು ಆಂಧ್ರದಲ್ಲಿ ಹರಡಿಕೊಂಡಿಲ್ಲ. ಬಾಕಿ ಎಲ್ಲ ರಾಜ್ಯಗಳು ಇರುವಂಥದ್ದು. ಮೈಕ್ರೋಸಾಫ್ಟ್ ಆಕ್ಸೆಸ್ನ ಟೇಬಲ್ಸ್ನಲ್ಲಿ ಕಾಲಮ್ಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕಾಲಮ್ಗಳನ್ನು ಫೀಲ್ಡ್ಸ್ ಅಂತ ಕರಿತೀವಿ. ಟಿವಿ ಬ್ರಾಡ್ಕಾಸ್ಟಿಂಗ್ ಪ್ರಕಾರದ ಪ್ರಸರಣವನ್ನು ಬಳಸುತ್ತದೆ. ಯಾವ ಪ್ರಕಾರದ ಪ್ರಸರಣವನ್ನು ಬಳಸುವಂಥದ್ದು ಫಾರ್ ಟಿವಿ ಬ್ರಾಡ್ಕಾಸ್ಟಿಂಗ್? ಅದು ಸಿಂಪ್ಲೆಕ್ಸ್. ಸಿಂಪ್ಲೆಕ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಈ ಕೆಳಗಿನ ನದಿಗಳನ್ನು ಪರಿಗಣಿಸಿ. ಈ ನದಿಗಳಿಗೆ ಸಂಬಂಧಿಸಿದ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ರಿಯೋ ಪರಾನಾ, ಮಡೈರಾ, ರಿಯೋ ಪುರುಸ್, ರಿಯೋ ಸ್ಯಾನ್ ಫ್ರಾನ್ಸಿಸ್ಕೋ. ಇದು ದಕ್ಷಿಣ ಅಮೆರಿಕಕ್ಕೆ ಸಂಬಂಧಪಟ್ಟಂತಹ ನದಿಗಳು. ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್. ರಿಯೋ ಪರಾನಾ, ಮೆಡೈರಾ, ರಿಯೋ ಪುರುಸ್, ರಿಯೋ ಸ್ಯಾನ್ ಫ್ರಾನ್ಸಿಸ್ಕೋ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ನೋಡಿ ಅಂತ ಐಡೆಂಟಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಉಷ್ಣವಲಯದ ರಾಷ್ಟ್ರಗಳಲ್ಲಿ ಪ್ರಮುಖವಾಗಿ ತೋಟಗಾರಿಕಾ ಬೇಸಾಯ ಮಾಡಲಾಗುವುದು. ಸಿಟ್ರಸ್ ಹಣ್ಣುಗಳನ್ನು ಬೆಳೆಯಲು ಮೆಡಿಟರೇನಿಯನ್ ಪ್ರದೇಶ ಪ್ರಸಿದ್ಧವಾಗಿದೆ. ಸ್ಲಾಶ್ ಎಂಬುದು ವಲಸೆ ಬೇಸಾಯ. ಸಮಶೀತೋಷ್ಣ ವಲಯದ ರಾಷ್ಟ್ರಗಳಲ್ಲಿ ಹೈನುಗಾರಿಕೆಯು ಸಾಮಾನ್ಯವಾಗಿದೆ. ಇಲ್ಲಿ ಎಲ್ಲ ಆಪ್ಷನ್ ಕೂಡ ಸರಿಯಾಗಿದೆ. ಆಪ್ಷನ್ A, B, C, D ಸರಿಯಾದ ಉತ್ತರ. ಸಾವಿರದ 1870 ಮತ್ತು 1880ರ ದಶಕಗಳಲ್ಲಿ ಭಾರತೀಯರಲ್ಲಿ ಅಸಮಾಧಾನವನ್ನು ಉಂಟು ಮಾಡಿದ ಬ್ರಿಟಿಷ್ ಕಾಯ್ದೆಗಳಿಗೆ ಸಂಬಂಧಿಸಿದಂತೆ ಯಾವೆಲ್ಲ ಮಸೂದೆಗಳು ಸರಿಯಾಗಿವೆ ಅಂತ ಕೇಳ್ತಾ ಇದ್ದಾರೆ. ಒಂದು ಶಸ್ತ್ರಾಸ್ತ್ರ ಕಾಯ್ದೆ, ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆ, ಇಲ್ಬರ್ಟ್ ಮಸೂದೆ. ಈ ಕೊಟ್ಟಿರುವಂತಹ ಪ್ರಶ್ನೆಗೆ ಉತ್ತರ ಎಲ್ಲ 3 ಕೂಡ ಏನಾಗಿದ್ದು ಅಂತಂದರೆ ಅಸಮಾಧಾನವನ್ನು ಉಂಟು ಮಾಡಿದ್ದಂಥದ್ದು. ಈ ಕೆಳಗಿನ ಯಾವ ಸಮಿತಿ ಅಥವಾ ಆಯೋಗ ನ್ಯಾಯ ಪಂಚಾಯಿತಿಗಳ ಸ್ಥಾಪನೆಗೆ ಶಿಫಾರಸು ಮಾಡಿತ್ತು ಅಂತ ಹೇಳ್ತಾ ಇದ್ದಾರೆ. ಅಶೋಕ್ ಮೆಹ್ತಾ ಸಮಿತಿ. ಇನ್ನು 50ರಿಂದ 100ನೇ ಪ್ರಶ್ನೆವರೆಗೆ ಪಾರ್ಟ್ 2 ಅಲ್ಲಿ ನೋಡೋಣ ಅಂತ ಹೇಳ್ತಾ ಧನ್ಯವಾದಗಳು.